ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಮೊದಲನೇ ಘಟಕ. ಇದರಲ್ಲಿ ಇಲ್ಲಿವರೆಗೆ ಮೊದಲ 5 ಅವಧಿಯಲ್ಲಿ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ವಿ. ಈಗ ಈ ಅವಧಿ 6 ಮತ್ತು 7 ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯ ಬಗ್ಗೆ ನೋಡೋಣಂತೆ. ಈ ಅವಧಿಯಲ್ಲಿ ಕೇಂದ್ರಾಡಳಿತ, ಪ್ರಾಂತ್ಯಾಡಳಿತ ಮತ್ತು ನ್ಯಾಯಾಂಕರ ಪದ್ಧತಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಕಾಣುವಂತ. ನಾನು SB ಶಿವಪ್ರಸಾದ್, ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಳ್ಳಕೆರೆ. ಮೊದಲನೇದಾಗಿ ವಿಜಯನಗರ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರಾಡಳಿತದ ಮಾದರಿ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸೋಣಂತೆ. ಕೇಂದ್ರಾಡಳಿತದ ಮುಖ್ಯಸ್ಥ ಚಕ್ರವರ್ತಿ ಆಗಿರ್ತಾ ಇದ್ದ. ಇವನಿಗೆ ರಾಜಾದಿರಾಜ, ಮಹಾರಾಜ, ವೀರಪ್ರತಾಪ ಇಂತಹ ಬಿರುದುಗಳು ಸಾಮಾನ್ಯವಾಗಿತ್ತು. ಈ ಚಕ್ರವರ್ತಿಯ ಸ್ಥಾನ ಅಥವಾ ಈ ಚಕ್ರವರ್ತಿಯ ಸಿಂಹಾಸನ ಇದು ವಂಶ ಪಾರಂಪರ್ಯವಾಗಿತ್ತು. ಸಾಮಾನ್ಯವಾಗಿ ಆಡಳಿತಕ್ಕೆ ರಾಜನ ಹಿರಿಯ ಮಗ ಸಿಂಹಾಸನಕ್ಕೆ ಬರ್ತಾ ಇದ್ದ. ಕೆಲವು ಸಂದರ್ಭಗಳಲ್ಲಿ ರಾಜನ ಹಿರಿಯ ಮಗ ಅಪ್ರಾಪ್ತನಾಗಿದ್ದಾಗ ಅವನ ಪ್ರತಿನಿಧಿಯಾಗಿ ಆಳ್ವಿಕೆ ಮಾಡೋದನ್ನು ನಾವು ಕಾಣ್ತೇವೆ, ಅಥವಾ ಅವನನ್ನು ಹತ್ತಿಕ್ಕಿ ಅವನ ತಮ್ಮ ಅಧಿಕಾರಕ್ಕೆ ಬಂದಿರೋದು ನಾವು ಕಾಣ್ತೇವೆ. ವಿಜಯನಗರದ ಮೊದಲನೇ ಅರಸ ಹರಿಹರ, ನಂತರ ಅವನ ತಮ್ಮ ಅಧಿಕಾರಕ್ಕೆ ಬಂದ. ಅದೇ ರೀತಿ ತುಳು ವಂಶದ ಮೊದಲನೇ ಅರಸ ವೀರನರಸಿಂಹ, ನಂತರ ಅವನ ಮಗ ರಾಜನಾಗೋದನ್ನು ತಪ್ಪಿಸಿ ಅವನ ತಮ್ಮ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬಂದ. ಆದರೆ ಬಹುತೇಕವಾಗಿ ನಾವು ಗಮನಿಸೋದು ಈ ಒಂದು ಸ್ಥಾನ ವಂಶ ಪಾರಂಪರ್ಯವಾಗಿತ್ತು ಮತ್ತು ಅವನ ಮಕ್ಕಳಲ್ಲಿ ಹಿರಿಯವನಾದವನು ಸಿಂಹಾಸನಕ್ಕೆ ಬರ್ತಾ ಇದ್ದ. ಸಿಂಹಾಸನಕ್ಕೆ ಬರೋದಕ್ಕೆ ಮುಂಚೆನೇ ರಾಜನಾಗತಕ್ಕಂಥವನಿಗೆ ಆಡಳಿತದ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಅವನನ್ನು ಯುವರಾಜ ಅಂತ ಗುರುತಿಸಿ ಯಾವುದಾದ್ರೂ ಒಂದು ಪ್ರಾಂತ್ಯಕ್ಕೆ ಅವನನ್ನು ರಾಜ್ಯಪಾಲನನ್ನಾಗಿ ನೇಮಿಸಲಾಗ್ತಾ ಇತ್ತು. ರಾಜ್ಯಪಾಲನಾಗಿ ಆಡಳಿತದ ಒಂದು ಅನುಭವವನ್ನು ಅವನು ಪಡಿತಾ ಇದ್ದ ಮತ್ತು ನಂತರ ಅವನು ರಾಜನಾಗಿ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಯೋಗಕ್ಷೇಮವನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ರಾಜನ ಜವಾಬ್ದಾರಿಗಳಲ್ಲಿ ಶ್ರೀಕೃಷ್ಣದೇವರಾಯ ಅವನ ಮುಕ್ತಮಾಲ್ಯದ ಗ್ರಂಥದಲ್ಲಿ ವಿವರಿಸಿರೋ ರೀತಿಯಲ್ಲಿ ಹೇಳೋದಾದರೆ, ರಾಜನ ಅತ್ಯಂತ ಮೊದಲ ಕರ್ತವ್ಯ ಅದು ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು, ಪ್ರಜೆಗಳಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ನೀಡೋದು, ಆಂತರಿಕ ದಂಗೆಗಳಿಂದ, ಗಲಭೆಗಳಿಂದ, ದರೋಡೆಗಳಿಂದ ರಕ್ಷಣೆ ನೀಡೋದು ಮತ್ತು ಹೊರಗಿನ ಆಕ್ರಮಣಗಳಿಂದ ರಕ್ಷಣೆಯನ್ನು ನೀಡೋದು. ಒಂದೊಮ್ಮೆ ಪ್ರಜೆಗಳಿಗೆ ಯಾವುದಾದರೂ ಸಮಸ್ಯೆಗಳು ಅಥವಾ ಅನ್ಯಾಯದ ಕ್ರಮಗಳು ಜರುಗಿದಲ್ಲಿ ಸೂಕ್ತವಾದ ರೀತಿಯಲ್ಲಿ ಅವರಿಗೆ ನ್ಯಾಯದಾನವನ್ನು ಮಾಡೋದು ಅವರ ರಾಜನ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಅಧಿಕಾರಗಳ ಕೇಂದ್ರ ಮತ್ತು ಮೂಲ ಯಾರಾಗಿದ್ದ ಅಂದರೆ ರಾಜ ಅಥವಾ ಚಕ್ರವರ್ತಿ ಆಗಿದ್ದ. ಹಾಗಂತಂದೇಳಿ ರಾಜನ ಒಂದು ಅಧಿಕಾರ ಅದು ನಿರಂಕುಶವಾಗಿರಲಿಲ್ಲ. ಇವರ ಮೇಲೆ ಸಾಕಷ್ಟು ನಿರ್ಬಂಧಗಳು ಕೂಡ ಇತ್ತು. ಅಂತಹ ಕೆಲವು ನಿರ್ಬಂಧಗಳು ಅಂದರೆ, ಒಂದು, ರಾಜನ ಸಹಾಯಕ್ಕೆ ಅಂತ ಇದ್ದಂತಹ ಮಂತ್ರಿಮಂಡಲ, ಮತ್ತು ರಾಜ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೂ ಕೂಡ ರಾಜಪುರೋಹಿತರ ಸಲಹೆಯನ್ನು ಪಡಿತಾ ಇದ್ದ. ಅದು ಧಾರ್ಮಿಕ ನೀತಿ ನಿಯಮಗಳಿಗೆ ಅನುಗುಣವಾಗಿದೆಯೇ, ನ್ಯಾಯಯುತವಾಗಿದೆಯೇ ಅನ್ನೋದನ್ನು ಕೂಡ ಅವರು ಗಮನಿಸಬೇಕಾಗಿತ್ತು. ತನ್ನಿಷ್ಟದಂತೆ ತನಗಿಷ್ಟ ಬಂದ ಪ್ರಕಾರ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆಯಾ ಸಂದರ್ಭದ ಅವಶ್ಯಕತೆಗಳನ್ನು ಕೂಡ ಅವನು ಗಮನದಲ್ಲಿರಿಸ್ಕೊಳ್ಬೇಕಾಗಿತ್ತು. ಸಾಂದರ್ಭಿಕ ಅವಶ್ಯಕತೆಗಳನ್ನು ಗಮನದಲ್ಲಿರಿಸಿಕೊಂಡು ಮಂತ್ರಿಮಂಡಲದ ಮತ್ತು ಧಾರ್ಮಿಕ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಅವನು ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ರಾಜ ಯಾವ ರೀತಿ ಅಧಿಕಾರಕ್ಕೆ ಬರ್ತಾ ಇದ್ದ, ಅವನ ಅರ್ಹತೆ ಏನಿತ್ತು, ಯಾವ ರೀತಿ ಅವನ ತರಬೇತಿಯನ್ನು ಪಡಿತಾ ಇದ್ದ, ಅವನ ಜವಾಬ್ದಾರಿಗಳೇನು, ಅವನ ಸಾಮರ್ಥ್ಯ ಏನು ಮತ್ತು ಅವನ ಮೇಲಿದ್ದಂತಹ ನಿರ್ಬಂಧಗಳು ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಮುಂದೆ ಯುವರಾಜ. ವಿಜಯನಗರ ಆಡಳಿತದಲ್ಲಿ ನಾವು ಚಕ್ರವರ್ತಿಯಷ್ಟೇ ಸಮಾನ ಪ್ರಾಮುಖ್ಯತೆಯಿಂದ ಕಾಣ್ತಕ್ಕಂಥದ್ದು ಯುವರಾಜ. ಬೇರೆ ಆಡಳಿತ ವ್ಯವಸ್ಥೆಗಳಲ್ಲಿ ಕಂಡುಬರೋ ಥರ ವೈದಿಕ ಆಡಳಿತ ಪರಂಪರೆಯಲ್ಲಿ ಬರೋ ರೀತಿಯಲ್ಲಿ ಯುವರಾಜನನ್ನು ಇಲ್ಲೂ ಸಹ ನೇಮಕ ಮಾಡಲಾಗ್ತಾ ಇತ್ತು. ಸಾಮಾನ್ಯವಾಗಿ ರಾಜನ ಎಲ್ಲ ಮಕ್ಕಳನ್ನು ಒಂದಲ್ಲ ಒಂದು ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಯಾಗಿ ರಾಜ್ಯಪಾಲರನ್ನಾಗಿ ನೇಮಿಸಲಾಗ್ತಾ ಇತ್ತು. ಅದರಲ್ಲಿ ಯಾರು ಯುವರಾಜನಾಗಿ ಉತ್ತರಾಧಿಕಾರಿ ಅಂತ ಘೋಷಣೆ ಆಗಿರ್ತಾರೋ ಅವರನ್ನು ಕುಮಾರಮಾತ್ಯ ಅನ್ನೋ ಹೆಸರಿಂದ ಕರೀತಾ ಇದ್ರು. ಈ ರೀತಿ ನೇಮಕ ಮಾಡ್ತಾ ಇದ್ದಂತಹ ಉದ್ದೇಶ ಅವರಿಗೆ ಆಡಳಿತಾತ್ಮಕ ಅನುಭವವನ್ನು ನೀಡೋದಾಗಿತ್ತು. ಮತ್ತು ನಂತರದಲ್ಲಿ ರಾಜನಾಗಿ ಸಿಂಹಾಸನವನ್ನು ಏರಿದಾಗ ಆಡಳಿತದ ಅನುಭವದ ಕೊರತೆ ಆಗೋದು ಬೇಡ ಮತ್ತು ಗೊಂದಲಗಳಿಂದ ಪ್ರಜೆಗಳಿಗೆ ತೊಂದರೆ ಆಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ರಾಜ್ಯಪಾಲರಿಗೆ ಅವರು ಸೇವೆಯನ್ನು ಸಲ್ಲಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ರಾಜ ಕೈಗೊಳ್ತಕ್ಕಂಥ ದಂಡಯಾತ್ರೆಗಳಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಅಷ್ಟೇ ಅದರ ಜೊತೆಗೆ ಆ ಪ್ರದೇಶದಲ್ಲಿ ಯಾವುದಾದ್ರೂ ದಂಗೆಗಳಾದವು ಅಂದರೆ ಅದನ್ನ ಹತ್ತಿಕ್ಕತಕ್ಕಂಥ ಜವಾಬ್ದಾರಿ ಅವ್ರದೇ ಆಗಿರ್ತಾ ಇತ್ತು. ಈ ರೀತಿಯಲ್ಲಿ ಸೈನಿಕ ಅನುಭವವನ್ನು ಕೂಡ ಅವರು ಪಡಿತಾ ಇದ್ರು.
ಯುದ್ಧಗಳಲ್ಲಿ ಭಾಗಿಯಾಗ್ತಾ ಆಗೋ ಮುಖಾಂತರ, ದಂಗೆಗಳನ್ನು ಹತ್ತಿಕ್ಕೋ ಮುಖಾಂತರ ಮತ್ತು ಆಡಳಿತದಲ್ಲಿ ಪಾಲ್ಗೊಳ್ಳೋ ಮುಖಾಂತರ ಅನುಭವವನ್ನು ಪಡಿತಾ ಇದ್ರು. ಸಾಮಾನ್ಯವಾಗಿ ಯುವರಾಜನ ಸ್ಥಾನವನ್ನು, ರಾಜನಿಗೆ ಎಷ್ಟೇ ಜನ ಮಕ್ಕಳಿದ್ರು ಕೂಡ ಯುವರಾಜ ಯಾರೋ ಅನ್ನೋದನ್ನ ಮುಂಚಿತವಾಗಿಯೇ ರಾಜ ಬದುಕಿದ್ದಾಗಲೇ ಯುವರಾಜನನ್ನಾಗಿ ಘೋಷಣೆ ಮಾಡಲಾಗ್ತಾ ಇತ್ತು. ಇದರ ಪ್ರಮುಖ ಉದ್ದೇಶ ರಾಜನ ಮರಣಾನಂತರ ಸಿಂಹಾಸನಕ್ಕೆ ಯಾರು ಬರಬೇಕು ಅನ್ನೋ ಗೊಂದಲ ಮತ್ತು ರಾಜಕುಮಾರರ ಮಧ್ಯೆ ಅಂತರ್ಯುದ್ಧವನ್ನು ನಿವಾರಣೆ ಮಾಡೋದೇ ಆಗಿತ್ತು. ಒಂದೊಮ್ಮೆ ರಾಜಕುಮಾರ ಅಪ್ರಾಪ್ತನಾಗಿದ್ದಲ್ಲಿ ರಾಜನ ತಮ್ಮಂದಿರನ್ನ ಅಥವಾ ಮಂತ್ರಿಗಳನ್ನ ರಾಜಪ್ರತಿನಿಧಿಗಳಾಗಿ ನೇಮಕ ಮಾಡಲಾಗ್ತಾ ಇತ್ತು. ಉತ್ತಮ ಉದಾಹರಣೆ ಅಂತಂದ್ರೆ ತುಳುವ ವೀರನರಸಿಂಹ ರಾಜನಾಗಿದ್ದಾಗ ನಂತರ ಅವನ ಮಗನನ್ನ ರಾಜಕುಮಾರ ಯುವರಾಜ ಅಂತ ಘೋಷಣೆ ಮಾಡಲಾಗಿತ್ತು. ಶ್ರೀಕೃಷ್ಣದೇವರಾಯನನ್ನ ರಾಜಪ್ರತಿನಿಧಿಯನ್ನಾಗಿ ನೇಮಿಸಲಾಗಿತ್ತು. ಸೊ ಇಂಥ ಉದಾಹರಣೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಯುವರಾಜ ರಾಜನ ನಂತರ ಸಿಂಹಾಸನಕ್ಕೆ ಬರ್ತಾ ಇದ್ದ. ರಾಜ ಮರಣ ಹೊಂದಿದ ನಂತರ ಆಗಿರ್ಬೋದು ಅಥವಾ ಕೆಲವು ಸಾರಿ ರಾಜ ಸಿಂಹಾಸನವನ್ನು ತ್ಯಾಗ ಮಾಡಿದಾಗ ಆ ಒಂದು ಸ್ಥಾನಕ್ಕೆ ಇವನು ಮಹಾರಾಜನಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದ. ನಂತರ ನಾವು ಗಮನಿಸೋದು ಮಂತ್ರಿಮಂಡಲದ ಬಗ್ಗೆ. ಈ ಮಂತ್ರಿಮಂಡಲ ಅಥವಾ ಮಂತ್ರಿ ಪರಿಷತ್ ಅನ್ನೋದಕ್ಕಿಂತಲೂ ನಮ್ಮ ಕನ್ನಡ ಶಾಸನಗಳಲ್ಲಿ ಮಂತ್ರಿಮಂಡಲ ಅಂತಂದ್ರೆ ಹೆಚ್ಚಾಗಿ ಉಲ್ಲೇಖ ಆಗಿದೆ. ಪರಿಷತ್ ಅನ್ನೋದಕ್ಕಿಂತಲೂ ಉಲ್ಲೇಖ ಮಂಡಲ ಅನ್ನೋದೇ ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ. ಈ ಮಂತ್ರಿಮಂಡಲದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಂತ್ರಿ ಒಂದೊಂದು ಇಲಾಖೆಯ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾ ಇದ್ರು. ಸೈನ್ಯದ ಮುಖ್ಯಸ್ಥರು, ಸೈನ್ಯ ಮತ್ತು ಖಜಾನೆಯ ಮುಖ್ಯಸ್ಥರು, ವಿದೇಶಾಂಗ ವ್ಯವಹಾರದ ಮುಖ್ಯಸ್ಥರು, ಈ ರೀತಿ ಒಂದೊಂದು ಇಲಾಖೆಯನ್ನು ಒಬ್ಬೊಬ್ಬರು ಜವಾಬ್ದಾರಿಯನ್ನು ತಗೊಳ್ತಾ ಇದ್ರು. ಆ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾ ಇದ್ರು. ಮತ್ತು ಇವರ ಕಾರ್ಯಗಳು ಸಾಮಾನ್ಯವಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜನಿಗೆ ಸಲಹೆಗಳನ್ನು ನೀಡೋದು ಮತ್ತು ರಾಜ ಆ ವಿಚಾರದಲ್ಲಿ ತೀರ್ಮಾನವನ್ನು ತಗೊಳ್ಳುವಾಗ ಇವರು ಸಹಾಯಕರಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದು ಮತ್ತು ರಾಜ ತಗೊಂಡಂಥ ತೀರ್ಮಾನಗಳನ್ನು ತಮ್ಮ ಇಲಾಖೆಯಲ್ಲಿ ಜಾರಿಗೊಳಿಸೋದು ಇವರ ಪ್ರಮುಖ ಜವಾಬ್ದಾರಿಗಳಾಗಿರ್ತಾ ಇತ್ತು. ಇಲ್ಲಿ ಮಂತ್ರಿಯನ್ನು ಯಾವ ರೀತಿ ನೇಮಕ ಮಾಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ನಾವು ಎರಡು ವಿಧಾನಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಕೆಲವು ಹುದ್ದೆಗಳನ್ನು ಬಹುತೇಕವಾಗಿ ವಂಶಪಾರಂಪರ್ಯವಾಗಿಯೇ ಇದ್ದಿದ್ದು ನಾವು ಕಾಣ್ತೇವೆ. ಆದರೆ ವಂಶಪಾರಂಪರ್ಯಕ್ಕಿಂತಲೂ ಅವರ ಅರ್ಹತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇತ್ತು. ರಾಜನ ಸ್ಥಾನ ವಂಶಪಾರಂಪರ್ಯವಾಗಿತ್ತು, ಆದರೆ ಮಂತ್ರಿಯ ಸ್ಥಾನದಲ್ಲಿ ನಂತರ ಯಾರು ಅನ್ನೋದು ಅವರ ಸಾಮರ್ಥ್ಯ ಮತ್ತು ಅರ್ಹತೆಗಳನ್ನು ಗಮನಿಸಿ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಸಾಮಾನ್ಯವಾಗಿ ಇದು ವಂಶಪಾರಂಪರ್ಯ ಆಗಿರಲಿಲ್ಲ, ಆದರೆ ಹಲವಾರು ಸಂದರ್ಭಗಳಲ್ಲಿ ವಂಶಪಾರಂಪರ್ಯ ಆಗಿದ್ದನ್ನು ನಾವು ಕಾಣ್ತೇವೆ. ಎರಡನೇ ದೇವರಾಯನ ನಂತರ ಸಂಗಮ ವಂಶದ ಸೈನಿಕ ಅಥವಾ ಸೇನಾಧಿಪತಿ, ಮಹಾದಂಡನಾಯಕ ಅಥವಾ ಮಹಾಸೇನಾಧಿಪತಿ ಹುದ್ದೆ ಏನಿತ್ತದ ಅದು ಸಾಳುವ ವಂಶಸ್ಥರ ಅಡಿಯಲ್ಲಿ ಅದು ಹಂಚಿ ಹೋಗಿತ್ತು. ಅದೇ ರೀತಿ ಸಾಳುವ ವಂಶಸ್ಥರ ರಾಜರಾಗಿದ್ದಾಗ ತುಳುವ ಮನೆತನ ಅದು ಸೈನ್ಯಾಧಿಕಾರಿ ಹುದ್ದೆಯಲ್ಲಿ ವಂಶಪಾರಂಪರ್ಯವಾಗಿ ಮುಂದುವರಿತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ವಂಶಪಾರಂಪರ್ಯವನ್ನು ಕಾಣ್ತೇವೆ, ಬಹುತೇಕ ಸಂದರ್ಭಗಳಲ್ಲಿ ಅರ್ಹತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅಮುಕ್ತ ಮಾಲ್ಯದ ಗ್ರಂಥದಲ್ಲಿನೂ ಅರ್ಹತೆಗೆ ಆದ್ಯತೆ ನೀಡಬೇಕು ಅನ್ನೋ ಅಭಿಪ್ರಾಯವನ್ನ ಶ್ರೀಕೃಷ್ಣದೇವರಾಯ ವ್ಯಕ್ತಪಡಿಸಿದ್ದಾನೆ. ಇನ್ನು ಮಂತ್ರಿಮಂಡಲದಂತಹ ಪ್ರಮುಖ ಅಧಿಕಾರಿಗಳು, ಪ್ರಮುಖ ಮಂತ್ರಿಗಳು ಯಾರು ಅಂದರೆ ಮಹಾಪ್ರಧಾನಿ, ಮಹಾಮಂತ್ರಿ, ಮಹಾಸಂಧಿ ವಿಗ್ರಹಿ ಮತ್ತು ಮಹಾಮಂತ್ರಿ ಮತ್ತು ಮಂತ್ರಿ, ಪ್ರಧಾನಿ, ಸಂಧಿ ವಿಗ್ರಹಿ ಇವರು ರಾಜನ ಜೊತೆಗಿದ್ದು ಸಮಾಲೋಚನಾ ಸಭೆಯಲ್ಲಿ ನೇರವಾಗಿ ಭಾಗವಹಿಸ್ತಾ ಇದ್ದಂಥವ್ರು. ಸಂಧಿ ವಿಗ್ರಹಿ ಸಾಮಾನ್ಯವಾಗಿ ಯುದ್ಧಗಳ ಘೋಷಣೆ, ತೀರ್ಮಾನ ಮತ್ತು ಒಪ್ಪಂದಗಳನ್ನು ಮಾಡಿಕೊಳ್ಳೋದು, ಒಂದು ರೀತಿ ವಿದೇಶಾಂಗ ವ್ಯವಹಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಮಹಾಮಂತ್ರಿ ಒಬ್ಬ ಆರ್ಥಿಕ ಸಚಿವನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಮಹಾಪ್ರಧಾನಿ ರಾಜನ ಈ ಎಲ್ಲ ಮಂತ್ರಿಗಳಿಗೂ ಕೂಡ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಇತರೆ ಇಲಾಖೆಗಳಿಗೆ ಮಂತ್ರಿಗಳು ಮತ್ತು ಸೈನ್ಯಕ್ಕೆ ಮತ್ತು ನ್ಯಾಯದಾನಕ್ಕೆ ದಂಡನಾಯಕ ಈ ರೀತಿಯ ಅಧಿಕಾರಿಗಳಿಂದ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲೂ ಕಾರ್ಯಕರ್ತರು ಅನ್ನೋ ಅಧಿಕಾರಿಗಳು ಇರ್ತಾ ಇದ್ರು. ಸ್ಥಳೀಯವಾಗಿ ಪ್ರಾಂತ್ಯಗಳ ಮಟ್ಟದಲ್ಲಿ ನಾಯಕರು ಅವರು ಪ್ರಾಂತ್ಯಗಳ ಅಧಿಕಾರಿಗಳು ಆಗಿರ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ರಾಜನಿಗೆ ಮಂತ್ರಿಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಖಜಾನೆಯ ಮೇಲ್ವಿಚಾರಣೆಯನ್ನ ಖಜಾಂಚಿ ನೋಡ್ಕೊಳ್ತಾ ಇದ್ದ. ಲೆಕ್ಕಪತ್ರದ ಮೇಲ್ವಿಚಾರಣೆಯನ್ನ ಶ್ರೀಕರಣ ನೋಡ್ತಾ ಇದ್ದ. ರಾಜನ ದೂತರಾಗಿ ಮತ್ತು ಈ ಮಂತ್ರಿಗಳ ದೂತರಾಗಿ ರಾಯಸದ ಅಧಿಕಾರಿಗಳು ಅನ್ನೋರು ಇರ್ತಾ ಇದ್ರು. ಮತ್ತು ಗೂಢಚಾರರು ನೇರವಾಗಿ ರಾಜನ ಕೈ ಕೆಳಗೆ ಕಾರ್ಯನಿರ್ವಹಿಸ್ತಾ ಇದ್ರು. ಇವರು ಈ ಒಂದು ಮಂತ್ರಿಮಂಡಲದಂತಹ ಪ್ರಮುಖ ಅಧಿಕಾರಿಗಳು ಮತ್ತು ಮಂತ್ರಿಗಳಾಗಿದ್ದರು. ನಂತರ ನಾವು ನೋಡೋದು ಪ್ರಾಂತ್ಯಾಡಳಿತ. ಇಲ್ಲಿವರೆಗೆ ನಾವು ಕೇಂದ್ರಾಡಳಿತ ನೋಡಿದ್ವಿ. ಕೇಂದ್ರಾಡಳಿತದಲ್ಲಿ ಚಕ್ರವರ್ತಿ, ಯುವರಾಜ ಮತ್ತು ಮಂತ್ರಿಮಂಡಲದ ಕಡೆ ಗಮನ ಕೊಟ್ವಿ. ಈಗ ನಾವು ನೋಡೋದು ಪ್ರಾಂತ್ಯಾಡಳಿತ, ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿ ವಿಂಗಡಿಸಲಾಗಿತ್ತು ಅನ್ನೋದು. ಇಲ್ಲಿ ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು. ವಿಜಯನಗರ ಸಾಮ್ರಾಜ್ಯ ಸಾಕಷ್ಟು ವಿಶಾಲವಾಗಿತ್ತು ಮತ್ತು ಪ್ರಮುಖವಾಗಿ 4 ಭಾಷೆಗಳು ಆಡ್ತಕ್ಕಂತಹ ಪ್ರದೇಶಗಳಲ್ಲಿ ಇದು ಹರಡಿತ್ತು. ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ. ಈ 4 ಪ್ರದೇಶಗಳಿದ್ದಂತಹ ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಸಾಕಷ್ಟು ಪ್ರಾದೇಶಿಕ ವ್ಯತ್ಯಾಸಗಳಿರೋದನ್ನು ನಾವು ಅಲ್ಲಿ ಕಾಣಬಹುದು. ಸಾಮ್ರಾಜ್ಯವನ್ನು
ಸಾಮಾನ್ಯವಾಗಿ ಮಂಡಲ ಮತ್ತು ವಿಷಯಗಳಾಗಿ ವಿಭಾಗಿಸಲಾಗಿತ್ತು. ಸಾಮಾನ್ಯವಾಗಿ ಇನ್ನು ಕೆಲವು ಪ್ರದೇಶಗಳಲ್ಲಿ ಪ್ರಾಂತ್ಯ ಮತ್ತು ರಾಜ್ಯಗಳಾಗಿ ಕೂಡ ವಿಭಾಗಿಸಲಾಗಿತ್ತು. ಈ ಒಂದು ವಿಭಾಗವನ್ನು ನಂತರದಲ್ಲಿ ನಾಡು ಅಥವಾ ಸೀಮೆಗಳಾಗಿ ವಿಭಾಗಿಸಿದ್ರು. ತಮಿಳುನಾಡಿನ ಪ್ರದೇಶಗಳಲ್ಲಿ ವೇಂಟೆ ಅಂತ ಕರೀತಾ ಇದ್ರು, ಆಂಧ್ರ ಪ್ರದೇಶದಲ್ಲಿ ಸೀಮೆ ಅಂತ ಕರೀತಾ ಇದ್ರು, ಕರ್ನಾಟಕದಲ್ಲಿ ನಾಡು ಅಂತ ಇದ್ರು, ತಮಿಳುನಾಡಿನ ಪ್ರದೇಶದಲ್ಲಿ ವೇಂಟೆ ಅಂತ ಕರೀತಾ ಇದ್ರು. ಇವೇ ಪ್ರದೇಶಗಳನ್ನು ನಂತರ ಮುಂದುವರೆದು ಕರ್ನಾಟಕದ ಪ್ರದೇಶಗಳಲ್ಲಿ ಒಳನಾಡು ಅಥವಾ ಕಂಪಣ ಎರಡೂ ಪದಗಳನ್ನು ಬಳಕೆ ಮಾಡೋದು ಕಾಣ್ತೇವೆ. ಅದೇ ರೀತಿ ಆಂಧ್ರದಲ್ಲಿ ಸ್ಥಳ ಮತ್ತು ಕಂಪಣಗಳನ್ನು ಬಳಕೆ ಮಾಡೋದು ನಾವು ಕಾಣ್ತೇವೆ. ಮತ್ತು ಕರ್ನಾಟಕದ ಪ್ರದೇಶಗಳಲ್ಲಿ ಈ ಒಳನಾಡುಗಳನ್ನು ಮಾಗಣಿ ಮತ್ತು ಹೋಬಳಿಗಳಾಗಿ ವಿಭಾಗಿಸಲಾಗಿತ್ತು. ಈ ಹೋಬಳಿಗಳನ್ನು ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು. ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದರೆ, ವಿಶಾಲವಾದಂಥ ಪ್ರದೇಶ ಆಗಿದ್ದರಿಂದಾಗಿ ಈ ಪ್ರಾದೇಶಿಕ ಭಿನ್ನತೆ ಹಿನ್ನೆಲೆಯಲ್ಲಿ ಸಾಮ್ರಾಜ್ಯದ ಪ್ರಾಂತಾಡಳಿತದ ವಿಘಟನೆಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆಗೆ. ಮತ್ತು ಈ ಒಂದು ಪ್ರಾಂತ್ಯಗಳಿಗೆ ಅಧಿಕಾರಿಗಳಾಗಿ ಸಾಮಾನ್ಯವಾಗಿ ನಾವು ಕಾಣೋದು, ಪ್ರಾಂತ್ಯಗಳಿಗೆ ಮೇಲ್ವಿಚಾರಕರಾಗಿ ರಾಜ್ಯಪಾಲರು ಅಥವಾ ಯಾರಾದರೂ ದಂಡನಾಯಕರು ಅಥವಾ ದಂಡನಾಯಕರನ್ನು ನೇಮಿಸಲಾಗುತ್ತಾ ಇತ್ತು. ಮತ್ತು ಮುಂದುವರೆದು ನಾಡು ಅಥವಾ ಮಾಗಣಿ ಪ್ರದೇಶ ಏನಿದೆ, ಈ ಪ್ರದೇಶಗಳಿಗೆ ನಾಯಕರನ್ನ ಅಥವಾ ಪಾಳೆಗಾರರನ್ನ, ನಾಡಪ್ರಭುಗಳನ್ನು ನೇಮಿಸಲಾಗಿರ್ತಾ ಇತ್ತು. ನಾವಿದನ್ನ ಈಗ ಚಿತ್ರದುರ್ಗ ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೆಗಾರರು, ಯಲಹಂಕದ ನಾಡಪ್ರಭುಗಳು, ಈ ರೀತಿ ನಾವು ಗಮನಿಸಿದಾಗ ಇದು ನಮಗೆ ಅರ್ಥ ಆಗುತ್ತೆ. ಇಡೀ ರಾಜ್ಯವನ್ನು ಸುಮಾರು 6ರಿಂದ 8 ಪ್ರಾಂತ್ಯಗಳಾಗಿ ವಿಭಾಗಿಸಿದ್ರು. ಈ ಪ್ರಾಂತ್ಯಗಳನ್ನು ನಂತರದಲ್ಲಿ ನಾಡು, ವೇಂಟೆ ಅಥವಾ ಸ್ಥಳ, ಮಾಗಣಿಗಳಾಗಿ ವಿಭಾಗಿಸಲಾಗಿತ್ತು ಅವುಗಳ ಮುಖ್ಯಸ್ಥರು. ಇನ್ನು ಗ್ರಾಮಗಳಲ್ಲಿ ಇದ್ದಂತಹ ಪ್ರಮುಖ ಅಧಿಕಾರಿಗಳು ಅಂದರೆ ಗೌಂಡ, ಪಟೇಲ, ಸೇನಭೋಗ ಅಥವಾ ಶಾನುಭೋಗ ಮತ್ತು ಅಗ್ರಹಾರಗಳಲ್ಲಿ ಮಹಾಜನಗಳು ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ನಾವೀಗಾಗಲೇ ಗಮನಿಸಿದಂತೆ ಪ್ರಾಂತ್ಯಗಳ ವಿಂಗಡಣೆಯಲ್ಲಿ ಪ್ರಾದೇಶಿಕವಾಗಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವ್ಯವಸ್ಥೆ ಇದ್ದಿದ್ದನ್ನು ನಾವು ಕಾಣ್ತೇವೆ. ಮತ್ತು ಒಂದು ಪ್ರದೇಶವನ್ನು ಕೆಲವು ಸಂದರ್ಭದಲ್ಲಿ ನಾಡು ಅಂತ ಕರೆದಿದ್ರೆ, ಮತ್ತೊಂದು ಪ್ರದೇಶದಲ್ಲಿ ಒಳನಾಡು ಅಂತ ಕರೆದಿದ್ರೆ, ಮತ್ತು ಕೆಲವು ಸಂದರ್ಭಗಳಲ್ಲಿ ಹೋಬಳಿ ಅಥವಾ ಮಾಗಣಿ ಅಂತ ಕರೆದಿದ್ರೆ. ಹೀಗಾಗಿ ಕಾಲಾನುಕ್ರಮದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆ ಹೇಳೋದಾದ್ರೆ ವಿಜಯನಗರದ ಪ್ರಾಂತ್ಯವನ್ನು ಸಾಮ್ರಾಜ್ಯಗಳನ್ನು ಪ್ರಾಂತ್ಯಗಳಾಗಿ, ಪ್ರಾಂತ್ಯಗಳನ್ನು ನಾಡುಗಳಾಗಿ, ನಾಡುಗಳನ್ನು ಒಳನಾಡುಗಳಾಗಿ, ಒಳನಾಡುಗಳನ್ನು ಹೋಬಳಿಗಳಾಗಿ ಮತ್ತು ನಂತರದಲ್ಲಿ ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು. ಇದು ಕರ್ನಾಟಕದ ಪ್ರದೇಶದಲ್ಲಿ ಈ ರೀತಿ ನಾವು ಅರ್ಥೈಸಬಹುದಾಗಿದೆ. ನಂತರ ನಾವು ಕಾಣೋದು ನಾಯಂಕರ ವ್ಯವಸ್ಥೆ. ನಾಯಂಕರ ವ್ಯವಸ್ಥೆ ಇದು ವಿಜಯನಗರ ಆಡಳಿತದಲ್ಲಿ ಕಂಡುಬರ್ತಕ್ಕಂತಹ ಒಂದು ವಿಶಿಷ್ಟವಾದಂಥ ಆಡಳಿತದ ಲಕ್ಷಣ. ಈ ನಾಯಂಕರ ವ್ಯವಸ್ಥೆ ಇದನ್ನ ಕೆಲವು ಇತಿಹಾಸಕಾರರು ಯುರೋಪಿನಲ್ಲಿರ್ತಕ್ಕಂತಹ ಊಳಿಗಮಾನ್ಯ ಪದ್ಧತಿಗೆ ಹೋಲಿಕೆ ಮಾಡಿದರೆ, ಆದರೆ ಆ ಊಳಿಗಮಾನ್ಯ ಪದ್ಧತಿಗೆ ಇದಕ್ಕೆ ಕೆಲವು ವ್ಯತ್ಯಾಸಗಳಿರೋದನ್ನ ಇತ್ತೀಚಿನ ಇತಿಹಾಸಕಾರರು ಆಧಾರ ಸಹಿತವಾಗಿ ರುಜುವಾತು ಮಾಡಿದ್ದಾರೆ. ಒಟ್ಟಾರೆ ಇದರ ಒಂದು ಲಕ್ಷಣಗಳು ಮತ್ತು ಈ ನಾಯಂಕರ ಜವಾಬ್ದಾರಿಗಳನ್ನು ಇಲ್ಲಿ ನೋಡೋಣಂತೆ. ನಾಯಂಕರ ವ್ಯವಸ್ಥೆಯ ಲಕ್ಷಣಗಳು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಅಂದರೆ ಪ್ರಾಂತ್ಯದಲ್ಲಿ, ಮಾಗಣಿಯಲ್ಲಿ ಅಥವಾ ಹಳ್ಳಿಗಳಲ್ಲಿ ಸ್ಥಳೀಯವಾಗಿ ಇದ್ದಂತಹ ಒಬ್ಬ ಪ್ರಬಲ ನಾಯಕನನ್ನ, ರಾಜನಿಗೆ ವಿಧೇಯನಾಗಿರ್ತಕ್ಕಂಥ ನಾಯಕನನ್ನ ಆ ಒಂದು ಪ್ರದೇಶದ ನಾಯಕನನ್ನಾಗಿ ಘೋಷಣೆ ಮಾಡಲಾಗ್ತಾ ಇತ್ತು. ಅವನಿಗೆ ಬಹುತೇಕ ಒಂದು ದೊಡ್ಡ ಪ್ರಾಂತ್ಯವನ್ನಾದರೂ ಜವಾಬ್ದಾರಿ ಕೊಡಬಹುದಾಗಿತ್ತು, ಅಥವಾ ಒಂದಷ್ಟು ಹಳ್ಳಿಗಳು ಸೇರಿರ್ತಕ್ಕಂಥ ಮಾಗಣಿಯನ್ನಾದರೂ ಕೊಡಬಹುದಾಗಿತ್ತು, ಅಥವಾ ಒಂದೆರಡು ಹಳ್ಳಿಗಳನ್ನಾದರೂ ಸಹ ಇಲ್ಲಿ ಅವನಿಗೆ ಜವಾಬ್ದಾರಿಗೆ ಕೊಡಬಹುದಾಗಿತ್ತು. ಒಟ್ಟು ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ, ಅವನ ವಿಧೇಯತೆಗೆ ತಕ್ಕಂತೆ ಒಂದಷ್ಟು ಪ್ರದೇಶಗಳನ್ನು ಅವನಿಗೆ ವಹಿಸಲಾಗ್ತಾ ಇತ್ತು. ಮತ್ತು ಇವನಿಗೆ ನಾಗರಿಕ ಮತ್ತು ಸೈನಿಕ ಅಧಿಕಾರಗಳನ್ನು ಚಲಾವಣೆ ಮಾಡೋ ಸಂಪೂರ್ಣ ಅಧಿಕಾರವನ್ನು ನೀಡಲಾಗ್ತಾ ಇತ್ತು. ನಾಗರಿಕ ಅಧಿಕಾರಗಳು ಅಂದರೆ ಕಂದಾಯವನ್ನು ಸಂಗ್ರಹಣೆ ಮಾಡೋದು, ಕಂದಾಯವನ್ನು ವಿಧಿಸೋದು, ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡೋದು, ಆ ಪ್ರದೇಶದಲ್ಲಿ ಕೆರೆಕಟ್ಟೆಗಳ ನಿರ್ವಹಣೆಯನ್ನು ಮಾಡೋದು, ಇಂತಹ ನಾಗರಿಕ ಅಧಿಕಾರಗಳು ನಾಯಕರು ನಿರ್ವಹಿಸ್ತಾ ಇದ್ರು. ಮತ್ತು ನಾಯಕರು ಅವರದೇ ಆದಂಥ ಸೈನ್ಯವನ್ನು ಹೊಂದಿರ್ತಾ ಇದ್ರು. ಕಾಲ್ದಳ, ಕುದುರೆ ದಳ ಮತ್ತು ರಥದಳಗಳನ್ನು ಮತ್ತು ಕೆಲವು ನಾಯಕರು ಫಿರಂಗಿ ದಳಗಳನ್ನು ಕೂಡ ಹೊಂದಿದ್ರು. ಈ ಒಂದು ಸೈನ್ಯದ ಬಳಸ್ಕೊಂಡು ಆಂತರಿಕವಾಗಿ ನಡೀತಕ್ಕಂಥ ದಂಗೆಗಳನ್ನು ಹತ್ತಿಕ್ಕೋ ಜವಾಬ್ದಾರಿ ಕೂಡ ಅವ್ರದ್ದೇ ಆಗಿತ್ತು. ಸೊ ಹೀಗಾಗಿ ನಾಯಕರ ವ್ಯವಸ್ಥೆ ಅಂದರೆ ಅದು ನಾವು ಮೊಘಲರ ಕಾಲದ ಮನ್ಸಬ್ದಾರಿ ವ್ಯವಸ್ಥೆಯೊಂದಿಗೆ ಹೋಲಿಕೆ ಇರೋದನ್ನು ನಾವು ಕಾಣ್ಬೋದು. ನಾಗರಿಕ ಮತ್ತು ಸೈನಿಕ ಅಧಿಕಾರಗಳನ್ನು ಅವ್ರು ಹೊಂದಿದ್ರು. ಮತ್ತು ಇವರ ಜವಾಬ್ದಾರಿಯ ಸ್ವರೂಪವನ್ನು ನಾವು ಗಮನಿಸೋದಾದ್ರೆ, ಅವರಿಗೆ ವಹಿಸಿಕೊಟ್ಟಂತಹ ನಾಡು ಅಥವಾ ಪ್ರಾಂತ್ಯ ಅಥವಾ ಹಳ್ಳಿಗಳೇನಿರ್ತವೆ ಆ ಪ್ರದೇಶದ ಸಂಪೂರ್ಣ ಮತ್ತು ಎಲ್ಲ ರೀತಿಯ ಮೇಲ್ವಿಚಾರಣೆಯನ್ನು ಅವರು ನೋಡ್ಕೊಂಡು ಹೋಗಬೇಕಾಗಿತ್ತು. ಒಂದು ರೀತಿಯಲ್ಲಿ ವಿಜಯನಗರದ ಅರಸ ಅವನು ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಅರಸ ಆಗಿದ್ರೆ, ಇವರಿಗೆ ವಹಿಸಿಕೊಟ್ಟಂತಹ ಪ್ರದೇಶಕ್ಕೆ ಇವರೇ ಅರಸ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತು ಆ ಪ್ರದೇಶದ ಕಂದಾಯ ಸಂಗ್ರಹಣೆ ಮಾಡ್ತಾ ಇದ್ರು. ಅವರ ಖರ್ಚುಗಳನ್ನು ತೆಗೆದು ಉಳಿದಂಥ ಹಣವನ್ನು ಚಕ್ರವರ್ತಿಗೆ ಸಲ್ಲಿಸ್ತಾ ಇದ್ರು. ಸೊ ಸೈನ್ಯವನ್ನು ಇವರೇನು ನಿರ್ವಹಣೆ ಮಾಡ್ತಾ ಇದ್ರು, ಆ ಸೈನ್ಯವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ವಿಜಯನಗರದ ಅರಸ
ಯುದ್ಧದ ಸಂದರ್ಭಗಳಲ್ಲಿ ಸೈನ್ಯದ ಅವಶ್ಯಕತೆ ಇದೆ ಅನ್ನೋ ಒಂದು ಬೇಡಿಕೆಯನ್ನು ಅಥವಾ ಆದೇಶವನ್ನು ಕೊಟ್ಟಾಗ ಆ ಸೈನ್ಯವನ್ನು ಅರಸನಿಗೆ ಅಥವಾ ಚಕ್ರವರ್ತಿಗೆ ಪೂರೈಸೋ ಒಂದು ಜವಾಬ್ದಾರಿನೂ ಇವರದಾಗಿತ್ತು. ಮತ್ತು ಇವರ ಕಪ್ಪಕಾಣಿಕೆ ಇವರು ಪ್ರತಿ ವರ್ಷ ವಿಜಯನಗರದ ಅರಸನಿಗೆ ಕಪ್ಪವನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಕಾಣಿಕೆಗಳನ್ನು ಕೊಡಬೇಕಾಗಿತ್ತು. ಅವರ ವಿಧೇಯತೆಯನ್ನು ರಾಜನ ಮುಂದೆ ವ್ಯಕ್ತಪಡಿಸಬೇಕಾಗಿತ್ತು. ಒಂದೊಮ್ಮೆ ಯಾವುದಾದ್ರೂ ಪ್ರದೇಶದ ರಾಜ ಅವಿಧೇಯತೆಯನ್ನು ತೋರಿಸ್ದ ಅಂತಂದಾಗ ಆ ಪ್ರದೇಶದಿಂದ ಅವನನ್ನು ತೆಗೆದುಹಾಕೋ ಅಧಿಕಾರ ರಾಜನಿಗಿರ್ತಾ ಇತ್ತು ಅಥವಾ ಅವನನ್ನು ಶಿಕ್ಷಿಸೋ ಅಧಿಕಾರ ರಾಜನಿಗಿರ್ತಾ ಇತ್ತು. ಇದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣಂತ. ಚಿತ್ರದುರ್ಗ ಪಾಳ್ಯಪಟ್ಟಿನ ಮೊದಲನೇ ಅರಸ ಮತ್ತಿ ತಿಮ್ಮಣ್ಣ ನಾಯಕನಿಗೆ ಹೊಳಲ್ಕೆರೆ ಮತ್ತು ಸುತ್ತಮುತ್ತಲ 8 ಹಳ್ಳಿಗಳ ಒಂದು ಮಾಗಣಿಯನ್ನು ಮೇಲ್ವಿಚಾರಣೆಗೆ ಕೊಡಲಾಯಿತು. ಅಂದರೆ ಒಬ್ಬ ನಾಯಕ ಯಾವ ರೀತಿ ಸೃಷ್ಟಿ ಆಗ್ತಾ ಇದ್ದ ಅಥವಾ ಯಾವ ರೀತಿ ನೇಮಕ ಆಗ್ತಾ ಇದ್ದ ಅನ್ನೋದು ಒಂದು ಉದಾಹರಣೆ ಇರ್ತವೆ ಅಂತ. ಒಂದು 8 ಹಳ್ಳಿಗಳ ಹೋಬಳಿಯನ್ನು ಈ ಪ್ರದೇಶದಲ್ಲಿ ಆತ ಕಂದಾಯ ಸಂಗ್ರಹಣೆ ಮಾಡೋದು ಮತ್ತು ಒಂದು ತನ್ನದೇ ಆದ ಸೈನ್ಯವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ರಾಜನಿಗೆ ವಿಧೇಯತೆಯನ್ನು ತೋರಿಸಬೇಕಾಗಿತ್ತು. ಮತ್ತೆ ತಿಮ್ಮಣ್ಣ ನಾಯಕನ ಕೊನೆಯ ದಿನಗಳಲ್ಲಿ ತಿಮ್ಮಣ್ಣ ನಾಯಕ ವಿಜಯನಗರದ ಅರಸನಿಗೆ ಅವಿಧೇಯನಾಗಿದ್ದಾನೆ ಅನ್ನೋ ಒಂದು ಶ್ರೀಕೃಷ್ಣದೇವರಾಯನಿಗೆ ಅವಿಧೇಯನಾಗಿದ್ದಾನೆ ಅನ್ನೋ ಒಂದು ವರ್ತಮಾನದ ಹಿನ್ನೆಲೆಯಲ್ಲಿ ಅವನನ್ನು ವಿಜಯನಗರಕ್ಕೆ ಕರೆಸಿಕೊಂಡು ಅವನನ್ನು ಸೆರೆಮನೆಯಲ್ಲಿಟ್ಟು ಕೊಂದು ಹಾಕಲಾಯಿತು. ಸೊ ಈ ರೀತಿ ಒಬ್ಬ ನಾಯಕ ಅವನು ರಾಜನಿಂದ ನೇಮಕ ಆಗ್ತಾ ಇದ್ದ. ಬಹುತೇಕ ಇದು ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇತ್ತು. ಆದರೆ ಯಾರಾದರೂ ಅವಿಧೇಯತೆಯನ್ನು ತೋರಿಸಿದಾಗ ಆ ಪಾಳೆಪಟ್ಟನ್ನು ವಶಪಡಿಸಿಕೊಂಡು ಬೇರೆಯವರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇತ್ತು. ಉಮ್ಮತ್ತೂರಿನ ದಂಗೆಯನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಉಮ್ಮತ್ತೂರಿನಲ್ಲಿ ಗಂಗರಾಜ ಅವಿಧೇಯತೆಯನ್ನು ತೋರಿಸಿ ಪೆನುಗೊಂಡನ್ನು ಆಕ್ರಮಿಸಿದಾಗ ಶ್ರೀಕೃಷ್ಣದೇವರಾಯ ಅವನನ್ನು ಸೋಲಿಸಿ ಕೊಂದು ಹಾಕಿ ಅವನ ಪಾಳೆಪಟ್ಟನ್ನು ವಶಪಡಿಸಿಕೊಂಡು ಯಲಹಂಕದ ನಾಡಪ್ರಭು ಕೆಂಪೇಗೌಡನಿಗೆ ಅದನ್ನು ವಹಿಸಿಕೊಟ್ಟ. ಈ ರೀತಿಯಲ್ಲಿ ನಾಯಂಕರ ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಮತ್ತು ಈಗ ಈ ಒಂದು ನಾಯಂಕರ ವ್ಯವಸ್ಥೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡೋಣ. ನಾಯಂಕರ ವ್ಯವಸ್ಥೆಯ ಅನುಕೂಲಗಳು ನಮಗೆ ಕಂಡುಬರೋದು ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾದಂತಹ ಒಂದು ಅಧಿಕಾರಿ ವರ್ಗವನ್ನು ಮತ್ತು ಹಣಕಾಸಿನ ಅವಶ್ಯಕತೆಯನ್ನು ಇದು ಸಮರ್ಥವಾಗಿ ಪೂರೈಸಿತು. ವಿಜಯನಗರ ಸಾಮ್ರಾಜ್ಯದಾದ್ಯಂತ ಕಂದಾಯ ನಿರ್ವಹಣೆಗೆ ಮತ್ತು ಸೈನ್ಯದ ನಿರ್ವಹಣೆಗೆ ಈಗ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ಸ್ಥಳೀಯವಾಗಿದ್ದಂಥ ಈ ನಾಯಕರೇ ಕಂದಾಯವನ್ನು ಸಂಗ್ರಹಿಸ್ತಾ ಇದ್ರು. ಅವರ ಖರ್ಚನ್ನು ಪೂರೈಸಿಕೊಂಡು ಉಳಿದಂತಹ ಮೊತ್ತವನ್ನು ವಿಜಯನಗರದ ಅರಸರಿಗೆ ಸಲ್ಲಿಸ್ತಾ ಇದ್ರು. ಹೀಗಾಗಿ ಅಧಿಕಾರಿಗಳನ್ನು ನಿರ್ವಹಿಸೋ ಒಂದು ಜವಾಬ್ದಾರಿಯನ್ನು ತಪ್ಪಿಸ್ತು, ಅದರ ಜೊತೆಗೆ ಸೈನ್ಯವನ್ನು ನಿರ್ವಹಿಸೋ ಜವಾಬ್ದಾರಿಯನ್ನು ತಪ್ಪಿಸ್ತು. ಇನ್ನು ಎರಡನೇದಾಗಿ ಯುದ್ಧದ ಸಂದರ್ಭದಲ್ಲಿ ಯುದ್ಧಗಳು ಅವಶ್ಯಕತೆ ಇದ್ದಾಗ ಯುದ್ಧ ಮಾಡಬೇಕಾದಂಥ ಸಂದರ್ಭದಲ್ಲಿ ವಿಜಯನಗರದ ಕೇಂದ್ರ ಸೈನ್ಯ ಸುಮಾರು 1 ಲಕ್ಷದಷ್ಟಿತ್ತು ಅಂತ ನ್ಯೂನಿಜ್ನ ಪ್ರಕಾರ ಸುಮಾರು 4 ಲಕ್ಷದಷ್ಟು 5 ಲಕ್ಷದಷ್ಟು ಅಂತ ಹೇಳ್ತಾನೆ ನೂನಿಜ್ ಮತ್ತು ಅಬ್ದುಲ್ ರಜಾಕ್ ಅವರ ಅಭಿಪ್ರಾಯ. ಸುಮಾರು 2-3 ಲಕ್ಷದಷ್ಟು ಕೇಂದ್ರ ಸೈನ್ಯ, ಅದರ ಜೊತೆಗೆ ಪಾಳೆಗಾರರು ಕೂಡ ಒದಗಿಸ್ತಾ ಇದ್ದಂಥ ಸೈನ್ಯ ವಿಜಯನಗರದ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇತ್ತು. ಇದು ಮತ್ತೊಂದು ಅನುಕೂಲ. ಮತ್ತು ಸ್ಥಳೀಯವಾಗಿ ಎಲ್ಲಾದರೂ ದಂಗೆಗಳಾದಾಗ ರಾಜನೇ ಅದನ್ನು ಹೋಗಿ ಹತ್ತಿಕ್ಕಬೇಕು ಅನ್ನೋ ಒಂದು ಅನಿವಾರ್ಯತೆ ಇರ್ತಿರಲಿಲ್ಲ. ಈ ಸ್ಥಳೀಯ ಪಾಳೆಗಾರರು ಆ ಒಂದು ದಂಗೆಗಳನ್ನು ಹತ್ತಿಕ್ಕಿ ಶಾಂತಿ ಭದ್ರತೆಯನ್ನು ಕಾಪಾಡ್ತಾ ಇದ್ರು. ಇದರಿಂದ ಕೂಡ ರಾಜ್ಯದ ಆಡಳಿತಕ್ಕೆ ಅನುಕೂಲ ಆಗ್ತಾ ಇತ್ತು. ಸೊ ದಂಗೆಗಳಾದಾಗ ಆ ಪ್ರದೇಶದಲ್ಲಿ ದಂಗೆಗಳಾದಾಗ ಅವರೇ ಹತ್ತಿಕ್ಕಿ ಶಾಂತಿ ಭದ್ರತೆಯನ್ನು ಕಾಪಾಡ್ತಾ ಇದ್ರು. ಒಂದು ವೇಳೆ ಬೇರೆ ಬೇರೆ ಪಾಳೆಗಾರರ ಪ್ರದೇಶದಲ್ಲಿ ದಂಗೆಗಳಾದಾಗ ರಾಜನ ಸೂಚನೆ ಮೇರೆಗೆ ಈ ಪಾಳೆಗಾರರು ಮತ್ತೊಂದು ಪ್ರದೇಶದ ಮೇಲೆ ಆಗ್ತಾ ಇದ್ದಂಥ ದಂಗೆಗಳನ್ನು ಹತ್ತಿಕ್ಕೋದಕ್ಕೂ ಕೂಡ ಸೈನ್ಯವನ್ನು ಕಳಿಸ್ಕೊಡ್ತಾ ಇದ್ರು. ಉದಾಹರಣೆಗೆ ಕೆಳದಿ, ಚಿತ್ರದುರ್ಗ, ಗುತ್ತಿ ಇಂತಹ ಪ್ರದೇಶಗಳಾದಾಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಸೈನ್ಯವನ್ನು ಕಳುಹಿಸಿ ದಂಗೆಗಳನ್ನು ಹತ್ತಿಕ್ಕಿರೋ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಮತ್ತೊಂದು, ಚಕ್ರವರ್ತಿ ಮತ್ತು ಜನಗಳ ನಡುವೆ ಈ ಒಂದು ನಾಯಂಕರ ವ್ಯವಸ್ಥೆ ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಚಕ್ರವರ್ತಿಯ ಎಲ್ಲ ಆದೇಶಗಳನ್ನು, ಎಲ್ಲ ಕ್ರಮಗಳನ್ನು, ಎಲ್ಲ ರೀತಿಯ ಸೂಚನೆಗಳನ್ನು ಜನಗಳಿಗೆ ತಲುಪಿಸೋದು ಮತ್ತು ಜನಗಳ ಎಲ್ಲ ರೀತಿಯ ಸಮಸ್ಯೆಗಳನ್ನು, ಅವಶ್ಯಕತೆಗಳನ್ನು ರಾಜರ ಕಡೆಯಿಂದ ಒದಗಿಸ್ಕೊಡೋದು. ಈ ರೀತಿ ನಾಯಂಕರ ವ್ಯವಸ್ಥೆಯಿಂದ ಕೆಲವು ಅನುಕೂಲಗಳಿದ್ದನ್ನು ನಾವು ಕಾಣ್ತೇವೆ. ಇನ್ನು ಅನಾನುಕೂಲಗಳ ವಿಚಾರ ಬಂದಾಗ ಇವು ಅನುಕೂಲಕ್ಕಿಂತಲೂ ಅನಾನುಕೂಲಗಳೇ ವಿಜಯನಗರದ ಭವಿಷ್ಯದ ಮೇಲೆ ಪರಿಣಾಮ ಬೀರೋದನ್ನು ನಾವು ಕಾಣ್ತೇವೆ. ಒಂದು ವೇಳೆ ಕೇಂದ್ರದಲ್ಲಿದ್ದಂಥ ಅರಸರು ದುರ್ಬಲರಾದಾಗ, ಉದಾಹರಣೆಗೆ ಶ್ರೀಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರಾಯ, ಅಡಿಯರಾಮರಾಯ ಇವರೆಲ್ಲರೂ ಪ್ರಬಲರಾಗಿದ್ದಾಗ ನಾಯಂಕರು ಕೂಡ ಅವರಿಗೆ ವಿಧೇಯರಾಗಿದ್ದರು. ಆದರೆ ಕೇಂದ್ರ ದುರ್ಬಲವಾಗಿದ್ದಾಗ, ನಂತರದಲ್ಲಿ ಅಧಿಕಾರಕ್ಕೆ ಬಂದಂಥ ತಿರುಮಲರಾಯ, 1ನೇ ವೆಂಕಟರಾಯ, 2ನೇ ಶ್ರೀರಂಗ ಇಂಥವರ ಕಾಲದಲ್ಲಿ ಕೇಂದ್ರದ ಅಂದರೆ ಚಕ್ರವರ್ತಿ ದುರ್ಬಲರಾಗಿದ್ದಾಗ ನಾಯಂಕರು ಅವಿಧೇಯತೆಯನ್ನು ತೋರಿಸಿ ಅವರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾ ಇತ್ತು. ಇದು ಒಂದು ಅನಾನುಕೂಲ. ಮತ್ತೊಂದು, ಈ ನಾಯಕರ ಹುದ್ದೆ ಮಂತ್ರಿಮಂಡಲದಲ್ಲಿದ್ದಂತಹ ಮಂತ್ರಿಗಳ ಥರ ಇದು ಇದು ಅರ್ಹತೆ ಆಧಾರದ ಮೇಲೆ ಇರಲಿಲ್ಲ. ಅನುವಂಶಿಕವಾಗಿದ್ದರಿಂದ ಒಂದೊಮ್ಮೆ ಒಬ್ಬ ನಾಯಕ ಸಮರ್ಥನಾಗಿದ್ದು ನಂತರ ಅಧಿಕಾರಕ್ಕೆ ಬಂದಂಥ ಅವನ ಮಕ್ಕಳು ಅಸಮರ್ಥರಾಗಿದ್ದಾಗ ಆ ಒಂದು ಇಡೀ ಪ್ರದೇಶದ ಪ್ರಾಂತ್ಯದ ಆಡಳಿತ ವ್ಯವಸ್ಥೆ ದುರ್ಬಲಗೊಳ್ತಾ ಇತ್ತು. ದಂಗೆಗಳಿಗೆ ಕಾರಣ ಆಗ್ತಾ ಇತ್ತು, ದೌರ್ಜನ್ಯಗಳಿಗೆ ಮತ್ತು ರಾಜರ ಈ ಪ್ರತಿನಿಧಿಗಳ ದಬ್ಬಾಳಿಕೆಗೆ ಇದು ದಾರಿ ಮಾಡಿಕೊಡ್ತಾ ಇತ್ತು. ಹೀಗಾಗಿ ಇದು ಒಂದು ಅನಾನುಕೂಲವಾಗಿ ನಮಗೆ ಕಂಡುಬರುತ್ತೆ. ಮತ್ತೊಂದು,
ಇವರು ರಚನೆ ಮಾಡ್ತಾ ಇದ್ದಂಥ ಸೈನ್ಯ ಏನಿತ್ತು, ಈ ಸೈನ್ಯ ಆ ನಾಯಕನಿಗೆ ನಿಷ್ಠ ಆಗಿರ್ತಿತ್ತು ಅಷ್ಟೇ ಹೊರತು ಚಕ್ರವರ್ತಿಗಲ್ಲ. ಇದನ್ನು ನಾವು ತಾಳಿಕೋಟೆ ಯುದ್ಧದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣ್ತೇವೆ. ಈ ಒಂದು ಪಾಳೆಗಾರರು ತಂದಂಥ ಸೈನ್ಯ ಅದು ವಿಜಯನಗರದ ಪರವಾಗಿ ಹೋರಾಟ ಮಾಡಲಿಲ್ಲ, ನಾಯಕನ ಬೆನ್ನ ಹಿಂದೆ ನಿಂತು ಹೋರಾಟ ಮಾಡಿತು. ಸೊ ಇದು ಒಂದು ದೊಡ್ಡ ಅನಾನುಕೂಲ. ವಿಜಯನಗರದ ಸೈನ್ಯ 1 ಲಕ್ಷ 2 ಲಕ್ಷ 5 ಲಕ್ಷದಷ್ಟಿದ್ದು ಸಹ ಆ ನಿಷ್ಠ ಚಕ್ರವರ್ತಿಗೆ ಇರ್ತಿರ್ಲಿಲ್ಲ. ಆ ನಾಯಕ ತರ್ತಾ ಇದ್ದಂಥ 10,000 20,000 ಜನ ಸೈನಿಕರು ಆ ನಾಯಕನಿಗೆ ಮಾತ್ರ ನಿಷ್ಠ ಆಗಿರ್ತಾ ಇತ್ತು. ಇದು ಮತ್ತೊಂದು ದುರ್ಬಲತೆ ಅಥವಾ ಮತ್ತೊಂದು ಅನಾನುಕೂಲ ಅಂತ ನಾವು ಕಾಣ್ಬೋದು. ಮತ್ತೊಂದು, ಅಧಿಕಾರ ವಿಕೇಂದ್ರೀಕರಣ ಆಗಿದ್ದರಿಂದಾಗಿ ಆಡಳಿತ ವ್ಯವಸ್ಥೆ ದುರ್ಬಲಗೊಳ್ತು. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಡಳಿತ ವ್ಯವಸ್ಥೆಯನ್ನು ರೂಪುಗೊಳಿಸೋದಕ್ಕೆ ಇದು ಕಾರಣವಾಯಿತು. ಈ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಒಂದು ಏಕೀಕೃತ ಸಾಮ್ರಾಜ್ಯ ಇಲ್ಲದೆ ಇದ್ದಿದ್ದರಿಂದಾಗಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಬ್ಬನೇ ವ್ಯಕ್ತಿ ನಿರ್ವಹಿಸ್ಕೊಂಡು ಹೋಗೋದು ಅಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತೊಂದು ನಾವು ಗಮನಿಸೋದು, ಫರ್ನಾವೋ ನ್ಯೂನಿಜ್, ಡೊಮಿಂಗೋ ಪೇಸ್ ಮತ್ತು ಬಾರ್ಬೋಸ ಇವರೆಲ್ಲರೂ ಹೇಳೋ ಪ್ರಕಾರ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ನಾಣ್ಯ ವ್ಯವಸ್ಥೆ ಚಲಾವಣೆಯಲ್ಲಿತ್ತು, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ತೂಕಗಳು ಚಲಾವಣೆಯಲ್ಲಿತ್ತು. ಸೊ ಇದೇ ರೀತಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ತೆರಿಗೆಗಳು ಚಲಾವಣೆಯಲ್ಲಿತ್ತು. ಫರ್ನಾವೋ ನ್ಯೂನಿಜ್ ಹೇಳೋ ಪ್ರಕಾರ ಹೊನ್ನಾವರದಿಂದ ವಿಜಯನಗರಕ್ಕೆ, ರಾಣೆಬೆನ್ನೂರು ಮಾರ್ಗವಾಗಿ ವಿಜಯನಗರಕ್ಕೆ ಬರುವಷ್ಟು ಹೊತ್ತಿಗೆ ಕನಿಷ್ಠ 20 ಕಡೆ ತೆರಿಗೆಗಳನ್ನು ಸಲ್ಲಿಸಬೇಕಾಗಿತ್ತು. ಸುಮಾರು 10 ರೀತಿಯ ವಿವಿಧ ತೆರಿಗೆ ವ್ಯವಸ್ಥೆಗಳಿದ್ವು ಮತ್ತು ಸುಮಾರು 10-20 ರೀತಿಯ ವಿವಿಧ ತೂಕದ ಅಳತೆಗಳಿದ್ವು. ಈ ರೀತಿ ಅವನು ಒಂದು ನಿರೂಪಣೆಯನ್ನು ಕೊಡ್ತಾನೆ. ಸೊ ಹೀಗಾಗಿ ವಿಜಯನಗರ ಅನ್ನೋ ಒಂದು ಸಾಮ್ರಾಜ್ಯದಲ್ಲಿ ಹಲವಾರು ರೀತಿಯ ಆಡಳಿತ ವ್ಯವಸ್ಥೆಗಳಿಗೆ ಇದು ದಾರಿ ಮಾಡಿಕೊಟ್ಟಿತ್ತು. ಇದು ರಾಜ್ಯವನ್ನು ಸಂಘಟನೆಗೊಳಿಸೋದಕ್ಕೆ ಒಂದು ದೊಡ್ಡ ತೊಡಕಾಗಿತ್ತು ಅಂತ ನಾವು ಅನ್ಕೊಳ್ಬೋದು. ಸೊ ಈ ರೀತಿ ನಾಯಕರ ವ್ಯವಸ್ಥೆಯಿಂದ ಹಲವಾರು ಅನುಕೂಲಗಳು ಆದವು, ಹಲವಾರು ಅನಾನುಕೂಲಗಳು ಆಗಿದ್ದನ್ನು ನಾವು ಕಾಣ್ತೇವೆ. ನಂತರ ನಾಯಕರ ವ್ಯವಸ್ಥೆಯ ಒಂದು ಅಸ್ತಿತ್ವವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು ಯಾವಾಗ ಅಂದರೆ ಮಹಾನವಮಿ ಹಬ್ಬದ ಆಚರಣೆಯಲ್ಲಿ. ಈ ಮಹಾನವಮಿ ಹಬ್ಬ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ವೈಭವದ ಹಬ್ಬ ಆಗಿತ್ತು. ಮಹಾನವಮಿ ದಿಬ್ಬ ಏನು ಹೇಳ್ತೀವಿ, ವಿಜಯನಗರದಲ್ಲಿ ಅರಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಮಹಾನವಮಿ ದಿಬ್ಬ, ಅಲ್ಲಿ ಈ ಹಬ್ಬವನ್ನು ಸುಮಾರು 9 ದಿನಗಳ ಕಾಲ ಆಚರಣೆ ಮಾಡಲಾಗ್ತಾ ಇತ್ತು. ಮಹಾಲಯ ಅಮಾವಾಸ್ಯೆಯಿಂದ ದಶಮಿವರೆಗಿನ 9 ದಿನಗಳ ಅವಧಿಯಲ್ಲಿ ಆಚರಣೆ ಮಾಡಲಾಗ್ತಾ ಇತ್ತು. ಈ ಆಚರಣೆಯಲ್ಲಿ ಪ್ರತಿಯೊಬ್ಬ ಮಾಂಡಲಿಕರು ಮತ್ತು ನಾಯಕರು ಕಡ್ಡಾಯವಾಗಿ ಹಾಜರಾಗಿರಲೇಬೇಕಾಗಿತ್ತು. ಮತ್ತು ಆ ವರ್ಷ ಅವರು ಸಂಗ್ರಹಿಸಿದಂಥ ಕಂದಾಯ ಮತ್ತು ಲೆಕ್ಕಪತ್ರ, ಅವ್ರು ಮಾಡಿದಂಥ ಖರ್ಚು, ಈ ಎಲ್ಲ ವಿವರಗಳನ್ನು ಖಜಾನೆಗೆ ಸಲ್ಲಿಸಿ ಉಳಿದಂಥ ಹಣವನ್ನು ಅಲ್ಲಿ ದಾಖಲು ಮಾಡಿ ಅವರಲ್ಲಿ ನೋಂದಣಿ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ರಾಜನಿಗೆ ಕಾಣಿಕೆಯನ್ನು ಸಹ ಸಲ್ಲಿಸಬೇಕಾಗಿತ್ತು. ಅವರ ಶಕ್ತಿಯಾನುಸಾರ ಕಾಣಿಕೆಯನ್ನು ಸಲ್ಲಿಸಿ ತಾವು ರಾಜನಿಗೆ ವಿಧೇಯರಾಗಿದ್ದೀವಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಒಂದೊಮ್ಮೆ ಮಹಾನವಮಿ ಹಬ್ಬದ ಆಚರಣೆಗೆ ಯಾವುದಾದರೂ ನಾಯಕ ಹಾಜರಾಗದೇ ಇದ್ದಲ್ಲಿ ಅಥವಾ ಕಾಣಿಕೆಯನ್ನು ಸಲ್ಲಿಸದೇ ಇದ್ದಲ್ಲಿ ಅದನ್ನು ಅವಿಧೇಯತೆ ಅಂತ ಪರಿಗಣಿಸಲಾಗ್ತಾ ಇತ್ತು. ಮತ್ತು ಅಂತಹ ನಾಯಕನ ಮೇಲೆ ಕಣ್ಣಿಟ್ಟು ಅವನ ಅವಿಧೇಯತೆ ಮುಂದುವರೆದರೆ ಅವನನ್ನು ಆ ಹುದ್ದೆಯಿಂದ ತೆಗೆದುಹಾಕಲಾಗ್ತಾ ಇತ್ತು ಅಥವಾ ಅವನನ್ನು ಹತ್ತಿಕ್ಕಲಾಗ್ತಾ ಇತ್ತು. ಅಷ್ಟೇ ಅಲ್ಲ, ರಾಜನಿಗೆ ವಿಶೇಷ ಸೇವೆ ಸಲ್ಲಿಸಿದಂತಹ ನಾಯಕರಿಗೆ ಆ ಒಂದು ಮಹಾನವಮಿ ದಿಬ್ಬದ ಮೇಲೆ ಸನ್ಮಾನವನ್ನು ಸಹ ಮಾಡಲಾಗ್ತಾ ಇತ್ತು. ಇಷ್ಟು ನಾವು ನಾಯಕರ ವ್ಯವಸ್ಥೆ ಬಗ್ಗೆ ನಾವು ನೋಡ್ಬೋದು. ಸೊ ಈಗ ನಾವಿಲ್ಲಿ ಗಮನಿಸಿದ್ದು ಕೇಂದ್ರಾಡಳಿತ ಮತ್ತು ಮತ್ತು ಪ್ರಾಂತಾಡಳಿತ, ಅದರ ಜೊತೆಗೆ ನಾಯಕರ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಅಂಶಗಳು. ಧನ್ಯವಾದಗಳು.